ಸಿಂಹರಾಶಿ ಮಾನಸಿಕವಾದಂತಹ ಖಿನ್ನತೆಗೆ ಒಳಗಾಗಬಹುದು. ಅಂದರೆ ಪ್ರತಿಯೊಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ತುಂಬ ಕೋಪಿಷ್ಠರಾದಂತಹ ನೀವು ಸಿಂಹರಾಶಿಯವರು ತಾಳ್ಮೆಯಿಂದ ವರ್ತಿಸ್ತಾ ಇರುವಂಥದ್ದನ್ನು ನೋಡಿದರೆ ಮನೆಯವರಿಗೆ, ಸ್ನೇಹಿತರಿಗೆ, ಎಲ್ಲರಿಗೂ ಕೂಡ ಆಶ್ಚರ್ಯವಾಗ್ತಕ್ಕಂತಹ ಸಂದರ್ಭ. ಆದರೆ ಮಾನಸಿಕವಾದಂತಹ ಖಿನ್ನತೆಗೆ ನೀವು ಒಳಗಾಗ್ತೀರಿ ಅನ್ನೋದಾದರೆ ಎಷ್ಟರ ಮಟ್ಟಿಗೆ ನಿಮ್ಮ ವ್ಯವಹಾರ ಅಥವಾ ವಿಚಾರಗಳು ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ವಿವಾಹದ ವಿಚಾರ ಪ್ರಸ್ತಾಪವಾಗುತ್ತೆ. ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂತಹ ಸಮಯ. ಆದರೆ ಪೂರ್ಣ ನಿರ್ಧಾರವಾಗಿ ಪೂರ್ತಿ ವಿಶೇಷವಾದಂತಹ ಫಲ ಅದರಿಂದ ಸಿಕ್ಕುವವರೆಗೂ ಕೂಡ ಸಮಾಧಾನ ಸಿಕ್ಕದೇ ಇರುವಂಥದ್ದು. ಆರೋಗ್ಯದಿಂದ ಅಥವಾ ಯಾರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಅಂಥವರು ವಿಶೇಷವಾಗಿ ಪರಿವರ್ತನೆಯನ್ನು ಹೊಂದಲಿಕ್ಕೆ, ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಲಿಕ್ಕೆ ಅವಕಾಶಗಳಾಗತ್ತೆ. ನಿಮಗೆ ತುಂಬ ಒತ್ತಡದ ದಿವಸ ಇದು ಅಂತ ಹೇಳಬೇಕು. ಮಕ್ಕಳಿಂದ ಅಸಮಾಧಾನ. ಮಕ್ಕಳು ನಾವು ಹೇಳ್ದಾಗ ಕೇಳ್ತಾ ಇಲ್ಲ, ನಮ್ಮ ದಾರಿಗೆ ಬರ್ತಾ ಇಲ್ಲ, ಅವರ ಜೀವನದಲ್ಲಿ ಏನೋ ಒಂದು ವ್ಯವಸ್ಥೆ ಆಗಲಿಲ್ಲ, ಸರಿಯಾಗಿ ಓದಲಿಲ್ಲ, ಒಳ್ಳೆಯ ಕೆಲಸ ಸಿಕ್ಕಲಿಲ್ಲ, ಮದುವೆ ಆಗಲಿಲ್ಲ, ಮಕ್ಕಳಾಗಲಿಲ್ಲ, ಹೀಗೆ ಹಲವಾರು ಸಾಲು ಸಮಸ್ಯೆಗಳ ಪಟ್ಟಿ ದೊಡ್ಡದಾಗಿ ಬೆಳೀತಾ ಹೋಗ್ತಕ್ಕಂಥದ್ದು. ಮಕ್ಕಳ ವಿಚಾರದಲ್ಲಿ ತುಂಬ ಅಸಮಾಧಾನ. ಯಾವ ವಿಷಯ ತಗೊಂಡರೂ ಕೂಡ ಸಮಾಧಾನ ಇರುವಂಥದ್ದು ಒಂದೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಆಗತ್ತೆ. ಹಳೆಯ ನೆನಪುಗಳು, ಹಳೆಯ ವಿಚಾರ, ಬೇರೆಯವರು ಆಡಿದಂತಹ ಮಾತುಗಳು, ಹಿಂದೆ ಇದ್ದ ಸ್ಥಿತಿ ಇವೆಲ್ಲವೂ ಕೂಡ ಕಣ್ಣೀರನ್ನು ತರುವಂಥದ್ದಾಗತ್ತೆ. ಆದರೆ ಅವತ್ತಿಗಿಂತ ಇವತ್ತು ಚೆನ್ನಾಗಿದ್ದೀವಿ ಅಂತಕ್ಕಂಥದ್ದೇ ನಿಮಗೆ ಸಮಾಧಾನ. ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾರಾಶಿ ಕುಟುಂಬದಲ್ಲಿ ಮಂಗಳ ಕಾರ್ಯದ ಚರ್ಚೆಯಾಗತ್ತೆ. ಆದರೆ ಹಿಂದೆ ಮಾಡಿದಂತಹ ತಪ್ಪು ಮತ್ತೆ ಮರುಕಳಿಸಿದರೆ ಘೋರವಾದಂತಹ ನಷ್ಟವನ್ನು, ಕಷ್ಟವನ್ನು ಮತ್ತೆ ಅನುಭವಿಸಬೇಕಾದಂಥದ್ದಿದೆ. ಮಕ್ಕಳಲ್ಲಿ ಪ್ರಗತಿ, ಸಂತೋಷ ಎಲ್ಲವನ್ನು ಕಾಣ್ತೀರಿ. ಆದರೆ ಪ್ರಬುದ್ಧಮಾನಕ್ಕೆ ಬಂದಂತಹ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ. ಇದು ಸ್ವಾಭಾವಿಕವಾಗಿ ಬೇಸರವಾಗುತ್ತೆ. ಆದರೆ ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್ ಎಂಬತಕ್ಕಂತಹದ್ದು ಸುಭಾಷಿತದ ಮಾತು. ಮಕ್ಕಳಿಗೆ ಒಂದು ವಯಸ್ಸು ಬಂತು ಅಂತ ಆದಾಗ ಅವರನ್ನು ಸ್ನೇಹಿತರಾಗಿ ನಾವು ಉಪಚರಿಸಬೇಕಾದಂಥದ್ದು ಕರ್ತವ್ಯವಾಗುತ್ತೆ. ಈಗಲೂ ಕೂಡ ನಾನು ಹೇಳಿದ ಹಾಗೇ ಕೇಳಬೇಕು ಅಂತಂದರೆ ಅವರು ತಮ್ಮ ದಾರಿಯನ್ನು ತಾವು ನೋಡ್ಕೊಳ್ತಕ್ಕಂಥದ್ದಿದೆ. ಆ ರೀತಿಯ ಒತ್ತಡವನ್ನು ಹೇರಬಾರ್ದು. ಹಾಗಂತ ನಿಮ್ಮ ಅಧಿಕಾರವನ್ನು ಕಳ್ಕೊಂಡ್ಬಿಡಬೇಕು, ಅವರನ್ನು ಪೂರ್ಣವಾಗಿ ಸ್ವತಂತ್ರವಾಗಿ ಬಿಟ್ಟುಬಿಡಬೇಕು ಅನ್ನುವಂತಹ ತಾತ್ಸಾರದ ಮಾತೇನಲ್ಲ. ಆದರೆ ಅವರಿಗೆ ಅವರದ್ದೇ ಆದಂತಹ ಒಂದು ಜವಾಬ್ದಾರಿಯನ್ನು ಅಥವಾ ಕರ್ತವ್ಯವನ್ನು ವಹಿಸಿ ಅದನ್ನು ಸರಿಯಾದಂತಹ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕಾದಂಥದ್ದು ಪೋಷಕರ ಕರ್ತವ್ಯವಾಗುತ್ತೆ. ಅಲ್ಲಿ ಲೋಪವಾದರೆ ಮಕ್ಕಳು ಮಾತೆಲ್ಲಿ ಕೇಳ್ತಾರೆ? ಇದನ್ನು ಪ್ರಶ್ನೆ ಮಾಡಬೇಕಾದಂಥದ್ದು. ಜವಾಬ್ದಾರಿ ಹೆಚ್ಚಾಗಿ ಆತಂಕಗಳು ಸೃಷ್ಟಿಯಾಗಬಹುದು. ಅನಗತ್ಯವಾದಂತಹ ಮಾತಿನಿಂದ ಮನೆಯಲ್ಲಿ, ಸ್ನೇಹಿತರ ಮಧ್ಯದಲ್ಲಿ, ಬಂಧುಗಳಲ್ಲಿ, ಸಮಾಜದಲ್ಲೂ ಕೂಡ ಅಪಮಾನವಾಗತ್ತೆ. ವಿದ್ಯಾರ್ಥಿಗಳಿಗೆ ಶುಭವಾದಂತಹ ದಿವಸ. ಹಳೆಯ ಯಾವುದಾದ್ರೂ ವಿಚಾರಗಳು ಕೋರ್ಟ್ನಲ್ಲಿದ್ದರೆ ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ಇತ್ಯರ್ಥವಾಗುತ್ತೇನೋ ಅನ್ನುವ ಸೂಚನೆಗಳು ಸಿಗ್ತಾ ಹೋಗುತ್ತೆ. ಮನೆಯ ಆಸ್ತಿಯ ವಿಚಾರದಲ್ಲಿ, ಹಿರೀಕರ ಪಿತ್ರಾರ್ಜಿತವಾದಂತಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳಾಗತ್ತೆ. ಲಲಿತಾ ಮಾತೆಯನ್ನು ಪ್ರಾರ್ಥನೆ ಮಾಡಿ. ಅನುಕೂಲ ಇದ್ದವರು ಲಲಿತಾ ಸಹಸ್ರನಾಮವನ್ನು ಶ್ರವಣವನೋ ಪಠನನೋ ಮಾಡಿದರೆ ಅದರ ಫಲ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಶುಭವಾಗಿ. ತುಲಾರಾಶಿ ಮಾತೆಯರಿಗೆ ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಆಗಬಹುದು. ಬೆನ್ನು ನೋವಿನ ಸಮಸ್ಯೆ ವಿಶೇಷವಾಗಿ ನಿಮಗೆ ತೊಂದರೆಯನ್ನು ಮಾಡುತ್ತೆ ಅನ್ನುವಂತಹ ಸೂಚನೆ ಇದೆ. ಸರಿಯಾಗಿ ಗಮನಿಸ್ಕೊಳ್ಳಿ. ಶರೀರದಲ್ಲಿ ಇರತಕ್ಕಂತಹ ಸಮಸ್ಯೆ ಯಾವ ಕೆಲಸಕ್ಕೂ ಕೂಡ ಆಸ್ಪದವನ್ನು ಕೊಡೋದಿಲ್ಲ. ಮಾಡಬೇಕಾದಂತಹ ಕೆಲಸಗಳು ಬೇಕಾದಷ್ಟು ಇರುತ್ತೆ. ಆದರೆ ಆರೋಗ್ಯ ಸರಿ ಇಲ್ಲ, ಶರೀರದಲ್ಲಿ ಸ್ವಾಸ್ಥ್ಯ ಇಲ್ಲ ಅಂತಾದಾಗ ಯಾವ ಕೆಲಸವನ್ನು ಹೇಗೆ ತಾನೇ ಮಾಡಲಿಕ್ಕೆ ಸಾಧ್ಯ ಆದೀತು ಅನ್ನುವಂಥದ್ದು. ಭಾವನಾತ್ಮಕವಾಗಿ ತುಂಬ ದುರ್ಬಲವಾಗ್ತೀರಿ. ಭಾವನೆಗಳು ಬಹಳ ಮುಖ್ಯವಾದಂತಹ ಅಂಶ ಮನುಷ್ಯನಿಗೆ. ಆ ವಿಚಾರದಲ್ಲಿ ದುರ್ಬಲರಾಗಿಬಿಟ್ರೆ ಜೀವನ ವ್ಯರ್ಥ ಅಂತ ಹೇಳಿ ಅನಿಸುವ ಹಾಗೆ ಆಗಬಹುದು. ಮಕ್ಕಳಿಂದ ತೊಂದರೆಯಾಗೋದ್ರಿಂದ ನೀವು ದೂರ ಆಗ್ತೀರಿ.
ಮಕ್ಕಳಿಗೂ ನಿಮಗೆ ಹೊಂದಾಣಿಕೆ ಅಂತಕ್ಕಂಥದ್ದು ಅತಿ ಮುಖ್ಯವಾಗುತ್ತೆ. ಅದರಲ್ಲಿ ಎಲ್ಲಿ ಲೋಪ ಆಗುತ್ತೆ, ಕೊರತೆ ಆಗುತ್ತೆ, ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಹಣದ ಅಡಚಣೆಯೂ ಕೂಡ ಆಗಬಹುದು, ಗಮನಿಸ್ಕೊಳ್ಳಿ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನೀವು ಮಾಡತಕ್ಕಂತಹ ಕೆಲಸದಲ್ಲಿ, ಉದ್ಯೋಗದಲ್ಲಿ ಕಿರುಕುಳವಾಗಲಿ, ಹಿಂಸೆ ಆಗಲಿ, ಸಮಸ್ಯೆ ಆಗಲಿ ಅಥವಾ ಅಪಮಾನವಾಗಲಿ, ಮಾನಸಿಕವಾದಂತಹ ಒತ್ತಡವಾಗಲಿ ಯಾವುದನ್ನಾದರೂ ಕೂಡ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಅರ್ಥ. ಯಾವುದೇ ಆತುರಾತುರವಾದಂತಹ ನಿರ್ಧಾರಗಳನ್ನು ಮಾಡಬೇಡಿ, ಇದು ನಿಮಗೆ ಸಮಸ್ಯೆ ಆಗಬಹುದು ಅನ್ನುವಂಥದ್ದು. ದಾಂಪತ್ಯದಲ್ಲಿ ಕಲಹ ಉಂಟಾಗಬಹುದು, ದಂಪತಿಗಳ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ ಹೆಚ್ಚಿದೆ. ಆತ್ಮವಿಶ್ವಾಸದ ಕೊರತೆಯಿಂದ ಇವೆಲ್ಲ ಆಗತ್ತೆ. ನಾನು ಏನನ್ನಾದರೂ ಸಾಧನೆ ಮಾಡ್ತೀನಿ, ಯಾವುದಾದ್ರೂ ಕರ್ತವ್ಯವನ್ನು, ಕೆಲಸವನ್ನು, ಜವಾಬ್ದಾರಿಯನ್ನು ನನಗೆ ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತಕ್ಕಂತಹ ಧೈರ್ಯವೇ ಇಲ್ಲ. ನನ್ನಿಂದ ಎಲ್ಲಾಗತ್ತೆ, ನನಗೇನು ಬರುತ್ತೆ, ನನಗೇನು ಗೊತ್ತು, ನನಗೆ ಯಾವ ಅನುಭವ? ಕೆಲಸ ಮಾಡಿದ್ರಲ್ವೇ ಅನುಭವ ಬರುವಂಥದ್ದು. ಸುಮ್ಮನೆ ಇದ್ದರೆ ಆ ಅನುಭವ ಅಂತಕ್ಕಂಥದ್ದು ಬರದೇ ಇರುವಂಥದ್ದು. ಅತಿಯಾದಂತಹ ಕೋಪ ಅಥವಾ ಮಾತಾಡದೇ ಇರುವಂಥದ್ದು ನಿಷ್ಠುರಕ್ಕೆ ಕಾರಣವಾಗುತ್ತೆ. ಯಾರು ಏನೇ ಹೇಳಿದರೂ ನನಗೆ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕೂತುಬಿಟ್ರೆ ಅದು ನಿಷ್ಠುರಕ್ಕೆ ಕಾರಣ ಆಗಬಹುದು. ಮಾನಸಿಕವಾದಂತಹ ಬೇಸರ ಜುಗುಪ್ಸೆಗೂ ಕೂಡ ಕಾರಣವಾಗುತ್ತೆ. ವೈರಾಗ್ಯ ಭಾವನೆಗೆ, ಅಂದರೆ ವೈರಾಗ್ಯ ಭಾವನೆ ಅಂತಂದರೆ ಈ ಪ್ರಪಂಚದಲ್ಲಿ ನನಗೇನೂ ಬೇಡ ಅನ್ನುವಂತಹ ಭಾವನೆ ಅಲ್ಲ, ನನಗೆ ಸಿಕ್ಕಲಿಲ್ವಲ್ಲ ಬೇಡ, ಅಭಾವ ವೈರಾಗ್ಯ. ಈ ರೀತಿಯ ಪರಿಸ್ಥಿತಿಗಳು ಬರುತ್ತೆ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.